ಹೊರಗಡೆ ಹೋಗಿ ಪಾವ್ ಭಾಜಿ ತಿನ್ನೋದೇ ಮರಿತೀರಾ ನೋಡಿ ಫ್ರೆಂಡ್ಸ್, ಅಷ್ಟು ಈಸಿಯಾಗಿ ಮಸ್ತಾಗಿತ್ತು ನೋಡಿ. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ನಾವು ಪಾವ್ ಭಾಜಿ ರೆಸಿಪಿ ತೊಗೊಂಬಂದಿದ್ದೀನಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟಿಗೆ ಕುಕ್ಕರಲ್ಲಿ ನಾನು ಆಲೂಗಡ್ಡೆ ಮತ್ತು ಕ್ಯಾರೆಟು, ಬೀಟ್ರೂಟು, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಅದು ನೋಡಿಕೊಂಡು ಆಲೂಗಡ್ಡೆ ತೊಗೋಬೋದು. ನಾನು ಅರ್ಧ KGಗಿಂತ ಸ್ವಲ್ಪ ಮೇಲೇ ಇದೆ ಆಲೂಗಡ್ಡೆ. ಒಂದೇ ಒಂದು ಬೀಟ್ರೂಟು ಕ್ಯಾರೆಟು ತೊಗೊಂಡಿದ್ದೀನಿ. ನೀವು ಗಟ್ಟಿ ಪದಾರ್ಥನ ಸ್ವಲ್ಪ ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ, ಅಂದ್ರೇ ಚೆನ್ನಾಗಿ ನೈಸಾಗುತ್ತೆ. ಕುಕ್ಕರಲ್ಲಿ ನಾನು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಗಟ್ಟಿ ಪದಾರ್ಥ ಇರುವ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ನೋಡಿ, ಕ್ಯಾಬೇಜು, ಟೊಮೊಟೊ ಮತ್ತು ಈರುಳ್ಳಿ, ಕೊತ್ತಂಬರಿ, ಒಂದು ಚಿಕ್ಕದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಯಿಸಿರೋ ಆಲೂಗಡ್ಡೆ ಮತ್ತು ಕ್ಯಾರೆಟು, ಬೀಟ್ರೂಟು, ಸ್ವಲ್ಪ ಹಸಿ ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಎಣ್ಣೆ ಮತ್ತು ಪಾವ್ ಭಾಜಿ ಮಸಾಲ ತೊಗೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ ಪಾವ್ ಭಾಜಿ ಮಸಾಲ ತೊಗೋಬೋದು. ಮತ್ತು ಇಂಪಾರ್ಟೆಂಟ್ ಆಗಿರೋದು ಬಟರ್ ಮೇನ್ ಪಾವ್ ಭಾಜಿಗೆ ಮೇನ್ ಇಂಗ್ರೀಡಿಯೆಂಟು, ಮರಿಬೇಡಿ. ಮತ್ತು ಅದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಇದರಲ್ಲಿ ಕ್ಯಾಪ್ಸಿಕಮ್ಮು, ಫೂಲ್ ಗೋಬಿನೂ ಹಾಕೋಬೋದು. ಕ್ಯಾಬೇಜ್ ಬದಲು ನೀವು ಫೂಲ್ ಗೋಬಿನ ಹಾಕೋಬೋದು, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಫೂಲ್ ಗೋಬಿ ಮತ್ತು ಕ್ಯಾಪ್ಸಿಕಮ್ ಇಷ್ಟಪಡೋದಿಲ್ಲ, ಅದಕ್ಕೆ ನಾನು ಹಾಕಿಲ್ಲ. ಇಲ್ಲೆಲ್ಲ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು. ನಿಮಗೆ ಇಷ್ಟ ಆದರೆ ಬೀಟ್ರೂಟ್ ಹಾಕೋಬೋದು, ಇಲ್ಲಾಂದರೆ ನಡೆಯುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ. ಚೆನ್ನಾಗಿ ಕೈ ಆಡ್ಸೋಕ್ಕೆ, ಮ್ಯಾಶ್ ಮಾಡೋಕ್ಕೆ ಬೇಕಲ್ವ, ಅದಕ್ಕೆ ಪಾತ್ರೆ ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆ ಮತ್ತು ಬೆಣ್ಣೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಮೇನ್ ಪಾವ್ ಭಾಜಿ ಘಮಕ್ಕೆ ಬೆಣ್ಣೆ ತುಂಬ ಬೇಕಾಗುತ್ತೆ, ಯೂಸ್ ಮಾಡಿ ಮರಿದೇನೆ. ತುಪ್ಪ ಹಾಕಕ್ಕೆ ಹೋಗಬೇಡಿ. ಬೆಣ್ಣೆ ಎಲ್ಲ ಕರಗಿದ ಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಒಗ್ಗರಣೆಗೆ ಚೆನ್ನಾಗಿ ಈರುಳ್ಳಿ ಹಾಕೋಬೇಕು. ಒಂದು ಚಿಕ್ಕ ಸೈಜ್ದು 2 ಈರುಳ್ಳಿ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅದ್ರ ನೋಡಿ ನೀವು ತರಕಾರಿ ಎಲ್ಲ ಹಾಕೋಬೇಕಾಗತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ಅದರದ್ದೆಲ್ಲ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಹಸಿ ಬಟಾಣಿ ಹಾಕೋತಾ ಇದ್ದೀನಿ. ಹಸಿ ಬಟಾಣಿಯು ಫ್ರೋಝನ್ ಮಟರ್ ಇವು. ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹಸಿ ಬಟಾಣಿನ ಹೇಗೆ ಫ್ರೀಸ್ ಮಾಡಿ ಇಟ್ಕೋಬೋದು ಅಂತ ಫ್ರೀಝರಲ್ಲಿ. ನಾನು ಅದೇ ಬಟಾಣಿನ ಹಾಕೋತಾ ಇದ್ದೀನಿ ನೋಡಿ. ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದಿಲ್ಲ, ಅದನ್ನು ಆಪ್ಷನಲ್ಲು. ಅದು ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಬೇಯಿಸ್ತೀರಾ ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ ನೋಡಿ ಪಾವ್ ಭಾಜಿ. ನೋಡಿ, ಮಕ್ಕಳೆಲ್ಲ ತುಂಬ ಹೊರಗಡೆ ಬೇಡ್ತಾ ಇರ್ತಾರೆ, ಅದ್ರ ಬದಲು ಇದೇ ಥರ ಮನೆಯಲ್ಲಿ ನಾವು ಹೆಲ್ದಿಯಾಗಿ ಮಾಡಿಕೊಡ್ಬೋದು. ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಟೊಮೊಟೊನ ಹಾಕೋತಾ ಇದ್ದೀನಿ. 3ರಿಂದ 4 ದೊಡ್ಡ ಸೈಜ್ದು ಟೊಮೊಟೊ ಇದೆ. ಚೆನ್ನಾಗಿ ಸಾಫ್ಟ್ ಆಗಬೇಕು. ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಪಾವ್ ಭಾಜಿ ಮಾಡೋದ್ರಲ್ಲಿ ತುಂಬ ವಿಧಗಳಿದೆ ಫ್ರೆಂಡ್ಸ್. ಎಲ್ಲನೂ ತರಕಾರಿ ಹಾಕಿಬಿಟ್ಟು ಕುಕ್ಕರಲ್ಲಿ ಕೂಗಿಸೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ. ಬೇಕಾದರೆ ಅದೇ ಥರನೂ ಮಾಡ್ಕೋಬೋದು. ನೀವು ಗಟ್ಟಿ ಪದಾರ್ಥ ಅಷ್ಟೇ ಬೇಯಿಸ್ಕೊಂಡು ಇದು ಟೊಮೊಟೊ, ಈರುಳ್ಳಿ ಚೆನ್ನಾಗಿ ಬಾಣಲೆಯಲ್ಲಿ ಬಾಡಿಸ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೊರಗಡೆ ಎಲ್ಲ ಹೀಗೆ ಮಾಡ್ತಾರೆ, ಅದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಎಲ್ಲನೂ ಕುಕ್ಕರಲ್ಲಿ ಹಾಕಿದ್ರೆ ಚೆನ್ನಾಗಿರಲ್ಲ. ಈ ಥರನೂ ಒಂದ್ಸಲ ಟ್ರೈ ಮಾಡಿ, ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕ್ಯಾಬೇಜ್ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೊಟೊ ಎಲ್ಲ ಬೆಂದಮೇಲೆ ಕ್ಯಾಬೇಜ್ ಹಾಕೋತಾ ಇದ್ದೀನಿ. ಕ್ಯಾಬೇಜ್ ಬದಲು ನೀವು ಫುಲ್ ಗೋಬಿ ಹಾಕೋಬೋದು, ಮನೇಲಿ ಇತ್ತು ತರಕಾರಿ ಅಂತ ಹಾಕೋತಾ ಇದ್ದೀನಿ. ಮಕ್ಕಳಿಗೆಲ್ಲ ಹೆಲ್ದಿಯಾಗಿ ಕೊಡಬೇಕಲ್ವ, ತರಕಾರಿ ತಿನ್ನಲ್ಲ ಸೈಡಿಗೆ. ಇದೇ ಥರ ಪಾವ್ ಭಾಜಿ ಅಂತ ಹೇಳ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಕ್ಯಾಬೇಜ್ ಎಲ್ಲ ಬೆಂದಮೇಲೆ ನೋಡಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಮ್ಯಾಶರ್ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಮ್ಯಾಶರ್ ಇರಲಿಲ್ಲ, ಅದಕ್ಕೆ ನಾನು ಬೇಳೆ ಮಸಿತಾರಲ್ಲ ಅದು ಮೆಸೆಯೋ ಕೋಲಿಂದ ಚೆನ್ನಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಮನೆಯಲ್ಲಿ ತರಿ ಇದ್ರೇ ಇಷ್ಟಪಡ್ತಾರೆ ಪಾವ್ ಭಾಜಿ. ತುಂಬಾ ಎಲ್ಲ ನುಣ್ಣಗಾದರೆ ಎಷ್ಟು ಇಷ್ಟಪಡಲ್ಲ, ಅದಕ್ಕೆ ಇದು ಸಾಕಾಗುತ್ತೆ ಮ್ಯಾಶ್ ಮಾಡೋಕ್ಕೆ. ಸ್ವಲ್ಪ ಒಗ್ಗರಣೆ ಎಲ್ಲ ಸೈಡಿಗೆ ಸರಿಸ್ಕೊಂಡು ಮಧ್ಯಕ್ಕೆ ಸ್ವಲ್ಪ ಬೆಣ್ಣೆ ಇಟ್ಬಿಟ್ಟು ಅದರಲ್ಲಿ ನಾವು ರುಚಿಗೆ ತಕ್ಕಷ್ಟು ಖಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರ ಹಾಕ್ಕೊಳ್ಳಿ. ನಾನು 4 ಟೀ ಸ್ಪೂನ್ ಹಾಕೋತಾ ಇದ್ದೀನಿ. ಮತ್ತು ಅದರಲ್ಲಿ ಖಾರ ಹಾಕ್ಕೊಂಡು ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಳಿ. ನೋಡಿ ಎಷ್ಟಾಗುತ್ತೆ ನೋಡಿ, ಅಷ್ಟು 4ರಿಂದ 5 ಸ್ಪೂನಷ್ಟು ಹಾಕೋಬೇಕಾಗತ್ತೆ. ಪಾವ್ ಭಾಜಿ ಫ್ಲೇವರ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು. ಮೀಡಿಯಮ್ ಆಗಿರಲಿ ಅಂದರೆ 4 ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಹಾಕೋಬೇಕಾಗತ್ತೆ. ಮತ್ತು ಲಾಸ್ಟಿಗೆ ನಾವು ಚೆಕ್ ಮಾಡಬೇಕಾಗುತ್ತೆ, ಎಲ್ಲನೂ ಕುದ್ದಾದ್ಮೇಲೆ ಆವಾಗ ರುಚಿ ಖಾರ ನೋಡಿಕೊಂಡು ಮತ್ತೆ ಮೇಲ್ಗಡೆ ಹಾಕೋಬೇಕಾಗುತ್ತೆ. ನೋಡಿ, ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಮತ್ತೆ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಹಾಗೆ ಮ್ಯಾಶ್ ಮಾಡಬೇಕು. ಈ ಥರ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ, ಘಮನೂ ಅಷ್ಟು ಚೆನ್ನಾಗಿ ಬರುತ್ತೆ. ಬೇಯಿಸಿಟ್ಕೊಂಡಿರುವ ಆಲೂಗಡ್ಡೆ ಎಲ್ಲ ನಾವು ಹಾಕೋಬೇಕಾಗತ್ತೆ. ನೋಡಿ, ಒಗ್ಗರಣೆ ಪಾತ್ರೆಯಲ್ಲಿ ಹಾಕ್ಕೊಂಡು, ನೀವು ಬೀಟ್ರೂಟ್ ಇಷ್ಟ ಇಲ್ಲ ಅಂದರೆ ಬಿಡ್ಬೋದು. ನಾವು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು ಹಾಕೋಬಹುದು ಕಲರಿಗೋಸ್ಕರ. ಬೇಡ ಅಂದರೆ ಇದೇ ಥರ ಸಾಕು, ಒಂದು ಬೀಟ್ರೂಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕಷ್ಟು ಗಟ್ಟಿ ತೆಳು ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ.
ಇದೇ ಥರ ಮಾಡ್ತಾಯಿದ್ರೆ ಚೆನ್ನಾಗಿ ರಸ ಬಿಡುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದೀತಾ ಗಟ್ಟಿಯಾಗುತ್ತೆ. ನಾವು ಆವಾಗ ಕೈ ಆಡಿಸ್ಬಿಟ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಎಷ್ಟು ಕುದಿಯುತ್ತೆ ಅಷ್ಟು ಪಾವ್ ಭಾಜಿ ಘಮ ಚೆನ್ನಾಗಿ ಬರುತ್ತೆ ನೋಡಿ. ಚೆನ್ನಾಗಿ ಈಗ ನೋಡಿ ಉಪ್ಪು ಖಾರ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಎಷ್ಟು ಕಮ್ಮಿ ಇದೆಯೋ ಜಾಸ್ತಿ ಇದೆ ನೋಡಿಕೊಂಡು ಹಾಕೋಬೇಕಾಗುತ್ತೆ. ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಖಾರ ಕಮ್ಮಿ ಇತ್ತು, ಪಾವ್ ಭಾಜಿ ಮಸಾಲನೂ ಸ್ವಲ್ಪ ಘಮ ಕಮ್ಮಿ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಘಮ ಬರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡ್ರೆ ಕಡೆ ಭಾಜಿ ರೆಡಿ ಆಯಿತು ನೋಡಿ. ಪಾವ್ ಭಾಜಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪ್ರತಿ ಸಲ ಹೊರಗಡೆ ಹೋಗಿ ತಿನ್ನೋದಾಗಲ್ಲ ಮತ್ತು ಅಷ್ಟು ಹೈಜೀನಾಗಿ ಇರೋದಿಲ್ಲ. ಕಲರು ಮತ್ತು ತರಕಾರಿ ಎಲ್ಲ ಸ್ವಚ್ಛಾಗಿರೋದಿಲ್ಲ. ಇದೇ ಥರ ಮನೇಲಿ ಮಾಡಿಕೊಟ್ರೆ ಮಕ್ಕಳು ಹೊಟ್ಟೆ ತುಂಬ ತಿಂತಾರೆ ಮತ್ತು 2 ಟೈಮು ಚೆನ್ನಾಗಿ ತಿನ್ಬೋದು. ಹೊರಗಡೆ ಎಷ್ಟು ಕೊಟ್ಟರು ಹೊಟ್ಟೆ ತುಂಬೋದಿಲ್ಲ. ಈ ಥರ ಮನೇಲಿ ಮಾಡಿದ್ರೆ ಫ್ರೆಶ್ ಆಗಿರುತ್ತೆ, ಹೈಜೀನಾಗಿ ಹೆಲ್ದಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಒಂದು ಸಲ ಟ್ರೈ ಮಾಡಿ ನೀವು ನೋಡಿ. ಭಾಜಿ ರೆಡಿ ಆಯಿತು. ಈ ಕಡೆ ಪಾವನ್ನ ಬಿಸಿ ಮಾಡ್ಕೊಳ್ಳೋಣ ನೋಡಿ. ಈ ಥರ ಪಾವ್ ತಂದ್ರೇ ಪರ್ಫೆಕ್ಟಾಗಿರುತ್ತೆ. ನಮ್ಮ ಮೈಸೂರು ಕಡೆ ಸ್ವಲ್ಪ ಕಷ್ಟನೇ ಈ ಥರ ಸಾಫ್ಟಾಗಿ ಪಾವ್ ಸಿಗೋದು. ನಮ್ಮ ಗುಲ್ಬರ್ಗದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ನೋಡಿ ಎಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿದೆ. ಈ ಥರ ನಾವು 2 ಪೀಸ್ ತೊಗೊಂಡು ಮಿಡಲ್ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಬೆಣ್ಣೆ ಹಚ್ಬಿಟ್ಟು ಬಿಸಿ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಬೆಣ್ಣೆ ಹಚ್ಚಿ 2 ಕಡೆ ಬಿಸಿ ಮಾಡ್ತೀರ ಅಷ್ಟು ಘಮ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬೇಯಿಸ್ಕೋಬೇಕಾಗುತ್ತೆ, ಜೋರಿಟ್ಟು ಕ್ರಿಸ್ಪಿ ಮಾಡಬೇಡಿ ನೋಡಿ. ಚೆನ್ನಾಗಿ ಈ ಥರ ಪೀಸ್ ಮಾಡಿಕೊಂಡು ತವೆ ಮೇಲೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಅದು ಬೆಣ್ಣೆ ಎಲ್ಲ ಕರಗಿದ ಮೇಲೆ ಪಾವ್ ಇಟ್ಬಿಡಬೇಕು. ಪಾವ್ ಇಟ್ಟು 2 ಕಡೆ ಲೋ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮಲ್ಲಿ ಇಟ್ಟರೆ ಕ್ರಿಸ್ಪಿ ಆಗುತ್ತೆ. ಪಾವ್ ಭಾಜಿ ಹಾಗೂ ಸಾಫ್ಟಾಗಿದ್ರೆ ಚೆನ್ನಾಗಿರುತ್ತೆ ಪಾವು ನೋಡಿ. ಮೇಲ್ಗಡೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು 2 ಕಡೆ ಬೇಯಿಸ್ಕೋಬೇಕು. ನೀವು ಬೇಕಾದರೆ ಸ್ವಲ್ಪ ಬೆಣ್ಣೆಯಲ್ಲಿ ಖಾರ ಮತ್ತು ಮಸಾಲ ಹಾಕ್ಕೊಂಡು ಮಾಡ್ಕೋಬಹುದು. ನಾನು ಇದೇ ಥರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. 2 ಕಡೆ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ತುಂಬ ಸಖತ್ತಾಗಿ ಫ್ಲೇವರ್ಫುಲ್ ಆದ ಪಾವ್ ಭಾಜಿ ರೆಡಿ ಆಯಿತು ನೋಡಿ. ಸ್ವಲ್ಪ ಈರುಳ್ಳಿ ಲೆಮನ್ ಇಟ್ಬಿಟ್ರೆ ಮತ್ತು ಹೊರಗಡೆ ಸ್ಟ್ರೀಟ್ ಫುಡ್ ಸ್ಟೈಲು ಪಾವ್ ಭಾಜಿ ರೆಡಿ ನೋಡಿ. ಈ ಥರ ಪೀಸ್ ಮಾಡಿಕೊಂಡು ನೀವು ಸಿಂಗಲ್ಲು ಮಾಡ್ಕೋಬೋದು ನೋಡಿ. ವಾವ್, ಎಷ್ಟು ಮಸ್ತಾಗಿ ಕಲರ್ ಬಂದಿದೆ ಅಲ್ವಾ, ತುಂಬ ಟೇಸ್ಟಿಯಾಗಿ ಬಂದಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.